ಮೇಷರಾಶಿಯವರ ಗುಣಲಕ್ಷಣಗಳೇನು? ಮೇಷರಾಶಿಯಲ್ಲಿ ಹುಟ್ಟಿದ ನಿಜವಾದ ಕಾರಣ ಗೊತ್ತಾದರೆ ನಿಮಗೆ ನೀವೇ ಶಾಕ್ ಆಗ್ತೀರಾ. ನಿಮ್ಮ ಪೂರ್ವಜನ್ಮದ ರಹಸ್ಯವನ್ನು ಮೇಷರಾಶಿ ಹೇಗೆ ಬಹಿರಂಗಪಡಿಸುತ್ತದೆ? ಮೇಷರಾಶಿಯವರಿಗೆ ದೇವರು ಕೊಟ್ಟಿರುವ ವಿಶೇಷ ಜವಾಬ್ದಾರಿ ಏನು ಗೊತ್ತಾ? ಮೇಷರಾಶಿಯವರು ಏಕೆ ಈ ಜೀವನದಲ್ಲಿ ಹೆಚ್ಚು ಹೋರಾಟ ಅನುಭವಿಸ್ತಾರೆ? ಅಶ್ವಿನಿ, ಭರಣಿ, ಕೃತ್ತಿಕಾ ನಕ್ಷತ್ರದ ಮೇಷರಾಶಿಯವರ ಗುಪ್ತ ಸ್ವಭಾವ ಇಲ್ಲಿದೆ. 30 ವರ್ಷದ ನಂತರ ಮೇಷರಾಶಿಯವರಿಗೆ ಏಕೆ ಅದೃಷ್ಟ ತೆರೆದುಕೊಳ್ಳುತ್ತದೆ? ಈ ರಾಶಿಯಲ್ಲಿ ಜನಿಸಿದವರು ನಾಯಕತ್ವಕ್ಕಾಗಿ ಹುಟ್ಟಿದವರೇ? ಸಂಪೂರ್ಣ ಸತ್ಯ ತಿಳಿಯಿರಿ. ಮೇಷರಾಶಿಯವರ ಪೂರ್ವಜನ್ಮ ಕರ್ಮ ಮತ್ತು ಈ ಜನ್ಮದ ಆತ್ಮದ ಉದ್ದೇಶ ಏನು? ಮೇಷರಾಶಿಯವರ ಬಗ್ಗೆ 90% ಜನರಿಗೆ ಗೊತ್ತಿಲ್ಲದ ರಹಸ್ಯಗಳು. ಮೇಷರಾಶಿಯವರು ಈ ಒಂದು ಗುಣದಿಂದ ಜೀವನದಲ್ಲಿ ದೊಡ್ಡ ಯಶಸ್ಸನ್ನ ಸಾಧಿಸ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ರಾಶಿಗಳ ಬಗ್ಗೆ ಜೊತೆಗೆ ಜ್ಯೋತಿಷ್ಯದಲ್ಲಿ ನನ್ನ ಒಂದು ರಾಶಿ ಫಲ ಹೇಗಿದೆ, ನನ್ನ ಜೀವನ ಹೇಗಿದೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಅದಕ್ಕಾಗಿ ನೀವು ಕೂಡ ಪ್ರಯತ್ನ ಮಾಡ್ತಾ ಇರ್ತೀರಾ. ಈಗಿಂದ ವಿಡಿಯೋದಲ್ಲಿ ಒಂದು ರಾಶಿಯ ಗುಣಲಕ್ಷಣ ಏನು, ನಕ್ಷತ್ರದ ಗುಣಲಕ್ಷಣ ಏನು ಅಂತ ಹೇಳಿ ನಾನು ವಿಡಿಯೋನ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ನೀವು ಕೂಡ ಜ್ಯೋತಿಷ್ಯವನ್ನು ಸ್ವಲ್ಪವಾದರೂ ಬೇಸಿಕ್ ಆಗಿ ತಿಳ್ಕೊಂಡಿದ್ರೆ ಹೊರಗಡೆ ಪುರೋಹಿತರು ಏನೇ ತಪ್ಪು ಹೇಳಿದ್ರು ಜ್ಯೋತಿಷ್ಯದಲ್ಲಿ ಅಥವಾ ಮೋಸ ಮಾಡಿದ್ರು ನೀವು ಈಸಿಯಾಗಿ ಕಂಡುಹಿಡಿಬೋದು. ನೀವು ಕೂಡ ಜ್ಯೋತಿಷ್ಯದಲ್ಲಿ ಎಲ್ಲೆಲ್ಲಿ ಯಾರ್ಯಾರು ತಪ್ಪು ಮಾಡ್ತಾರೆ ಅಂತ ಕಂಡುಹಿಡಿಬೋದು. ಯಾಕಂದರೆ ಕೆಲವೊಂದು ಕಡೆ ಜ್ಯೋತಿಷಿಗಳು ಅಂತ ಹೇಳಿ ಅವರು ಸರ್ಟಿಫಿಕೇಟ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಆದರೆ ಅವರು ನಿಜವಾಗಿಯೂ ಕೂಡ ಜ್ಯೋತಿಷ್ಯ ಕಲ್ತಿರಲ್ಲ. ನೀವೆಲ್ಲರೂ ಕೂಡ ನಿಮ್ಮ ಜಾತಕವನ್ನು ಅವರ ಮುಂದೆ ಇಟ್ಟು ಅವರು ಹೇಳಿದ್ದೆಲ್ಲ ಪರಿಹಾರವನ್ನು ಮಾಡಿಕೊಂಡು ಮೋಸವನ್ನು ಅನುಭವಿಸ್ತಿರ್ತೀರ. ಲಕ್ಷಾಂತರ ರೂಪಾಯಿಗಳನ್ನು ಕಳ್ಕೊಂಡಿರ್ತೀರಾ. ಹಾಗಾಗಿ ಜ್ಯೋತಿಷ್ಯದಲ್ಲಿ ಈ ರೀತಿಯಾದಂತಹ ಬೇಸಿಕ್ಸ್ ಥಿಂಗ್ಸ್ ಅನ್ನ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಈ ವಿಡಿಯೋದಲ್ಲಿ ಮೇಷರಾಶಿಯವರ ಗುಣಲಕ್ಷಣ ಏನು ಅಂತ ತಿಳ್ಕೊಳ್ಳೋಣ. ಜೊತೆಗೆ ಅವರು ಯಾವಾಗ ಚೆನ್ನಾಗಿ ಹಾಕ್ತಾರೆ, ಅದೃಷ್ಟ ಯಾವಾಗ ಅವರ ಕೈ ಹಿಡಿಬೋದು ಅನ್ನೋದನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ. ಜೀವನದಲ್ಲಿ ಅವಕಾಶಗಳು ಪ್ರತಿಯೊಬ್ಬರಿಗೂ ಬರುತ್ತವೆ. ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವವರು ಮಾತ್ರ ಯಶಸ್ಸಿನ ಶಿಖರ ತಲುಪುತ್ತಾರೆ. ನಿಮ್ಮೊಳಗಿನ ಧೈರ್ಯ, ಆತ್ಮವಿಶ್ವಾಸ ಮತ್ತು ಹೋರಾಟದ ಮನೋಭಾವವೇ ನಿಮ್ಮ ದೊಡ್ಡ ಬಂಡವಾಳವಾಗಿದೆ. ಇಂದು ನಾವು ಕಾಲಪುರುಷನ ಮೊದಲ ರಾಶಿಯಾದ ಮೇಷರಾಶಿಯ ಪೂರ್ವಜನ್ಮದ ಕರ್ಮ ಮತ್ತು ಈ ಜನ್ಮದಲ್ಲಿ ಮೇಷರಾಶಿಯಲ್ಲಿ ಹುಟ್ಟಿರುವ ಕಾರಣ ಹಾಗೂ ನಿಮ್ಮ ಆತ್ಮದ ಉದ್ದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೇಷರಾಶಿಯು ಆರಂಭ, ನಾಯಕತ್ವ ಮತ್ತು ಹೊಸ ಪ್ರಯತ್ನಗಳ ಸಂಕೇತವಾಗಿದೆ. ಈ ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು ಹಾಗೂ ಕೃತಿಕಾ ನಕ್ಷತ್ರದ ಮೊದಲ ಪಾದ ಸೇರಿವೆ. ಈ ರಾಶಿಯ ಸಂಕೇತ ಟಗರು. ಆದ್ದರಿಂದ ಈ ರಾಶಿಯವರು ಸ್ವಭಾವತಃ ಮುಂಚೂಣಿಯಲ್ಲಿರಲು ಇಷ್ಟಪಡ್ತಾರೆ. ಮೇಷರಾಶಿಯವರು ಹೆಚ್ಚು ಯೋಚನೆ ಮಾಡಿ ಸಮಯ ಕಳೆಯುವುದಿಲ್ಲ. ಕೆಲಸ ಕಂಡ ತಕ್ಷಣ ಧೈರ್ಯದಿಂದ ಮುನ್ನುಗ್ಗುವ ಗುಣ ಇವರಲ್ಲಿರುತ್ತದೆ. ಸವಾಲುಗಳನ್ನು ಎದುರಿಸುವುದು, ಹೊಸದನ್ನು ಪ್ರಯತ್ನ ಮಾಡೋದು ಮತ್ತು ಸ್ವತಂತ್ರವಾಗಿ ಬದುಕೋದು ಇವರಿಗೆ ಇಷ್ಟ. ಜೀವನದಲ್ಲಿ ಆರಂಭಿಕ ವರ್ಷಗಳಲ್ಲಿ ಅನೇಕ ಅಡೆತಡೆಗಳು ಬಂದರೂ ತಮ್ಮ ಪರಿಶ್ರಮದಿಂದಲೇ ಯಶಸ್ಸು ಸಾಧಿಸುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಅಗ್ನಿತತ್ವದ ರಾಶಿಯಾಗಿರುವ ಕಾರಣ ಮೇಷರಾಶಿಯವರು ನೇರವಾಗಿ ಮಾತನಾಡುತ್ತಾರೆ. ಕೆಲವೊಮ್ಮೆ ಅವರ ಮಾತು ಕಠಿಣವಾಗಿ ಕೇಳಿಸಿದರೂ ಅದರ ಹಿಂದೆ ಯಾವುದೇ ಕುತಂತ್ರ ಇರುವುದಿಲ್ಲ. ಸ್ಟ್ರೇಟ್ ಫಾರ್ವರ್ಡ್ ಅಂತ ನಾವು ಹೇಳ್ತೀವಿ. ಸತ್ಯವನ್ನು ಹೇಳುವುದು ಇವರ ಸ್ವಭಾವ. ಪೂರ್ವಜನ್ಮದ ದೃಷ್ಟಿಯಿಂದ ನೋಡಿದರೆ ಪಂಚಮ ಮತ್ತು ನವಮ ಭಾವಗಳ ಸಂಬಂಧವು ಆತ್ಮದ ಹಿಂದಿನ ಕರ್ಮಗಳನ್ನು ಸೂಚನೆ ಕೊಡುತ್ತದೆ. ಅಂದರೆ ಮೇಷರಾಶಿಯಿಂದ 5ನೇ ಮನೆ ಜೊತೆಗೆ 9ನೇ ಮನೆ ಆಗುತ್ತದೆ. ಮೇಷರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಅಂದರೆ 5ನೇ ಭಾವದಲ್ಲಿ ಸಿಂಹರಾಶಿ ಬರುತ್ತದೆ. ಇದು ಅಧಿಕಾರ, ಗೌರವ, ನಾಯಕತ್ವ ಹಾಗೂ ತಂದೆಯ ತತ್ವವನ್ನು ಪ್ರತಿನಿಧಿಸುತ್ತದೆ. ಹಿಂದಿನ ಜನ್ಮದಲ್ಲಿ ಕುಟುಂಬ ಮತ್ತು ತಂದೆಗೆ ಸಂಬಂಧಿಸಿದ ಕೆಲವು ಜವಾಬ್ದಾರಿಗಳು ಅಪೂರ್ಣವಾಗಿರುವ ಕಾರಣ ಈ ಜನ್ಮದಲ್ಲಿ ಅವುಗಳನ್ನು ಪೂರ್ಣಗೊಳಿಸಲು ನಿಮ್ಮ ಆತ್ಮ ಮೇಷರಾಶಿಯನ್ನು ಆಯ್ಕೆ ಮಾಡಿಕೊಂಡಿರುತ್ತದೆ. ಇದರ ಜೊತೆಗೆ
ತಾಯಿಗೆ ಸಂಬಂಧಿಸಿದ ಕರ್ತವ್ಯಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಿಮ್ಮ ಜೀವನದಲ್ಲಿ ತಾಯಿಯ ಪ್ರಭಾವ ಬಹಳ ಗಟ್ಟಿಯಾಗಿರುತ್ತದೆ. ಕುಟುಂಬದ ರಕ್ಷಣೆ, ಜವಾಬ್ದಾರಿಗಳ ನಿರ್ವಹಣೆ ಹಾಗೂ ಸಮಾಜಕ್ಕೆ ಉಪಯುಕ್ತವಾದ ಕಾರ್ಯಗಳನ್ನು ಮಾಡುವ ಉದ್ದೇಶದಿಂದ ಈ ಜನ್ಮವನ್ನು ನೀವು ಪಡೆದಿರಬಹುದು. ರಾಜಕೀಯ, ಆಡಳಿತ, ಸೇನೆ, ಪೊಲೀಸ್, ಸಮಾಜ ಸೇವೆ ಅಥವಾ ಜನರ ಹಿತಕ್ಕಾಗಿ ದುಡಿಯುವ ಕ್ಷೇತ್ರಗಳಲ್ಲಿ ಮೇಷರಾಶಿಯವರು ಹೆಚ್ಚು ಸಾಧನೆ ಮಾಡುತ್ತಾರೆ. ಇವರ ಆತ್ಮಕ್ಕೆ ಸೇವಾ ಮನೋಭಾವ ಮತ್ತು ಕರ್ತವ್ಯ ಪ್ರಜ್ಞೆ ಅತ್ಯಂತ ಮುಖ್ಯ. ಮೇಷರಾಶಿಯ ಮತ್ತೊಂದು ವಿಶೇಷತೆ ದಾನ ಧರ್ಮ. ಸಹಾಯ ಬೇಕಾದವರಿಗೆ ಆರ್ಥಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕವಾಗಿ ನೆರವಾಗಲು ಇಷ್ಟಪಡ್ತಾರೆ. ಆದರೆ ಮಾಡಿದ ಸಹಾಯವನ್ನು ಜಗತ್ತಿಗೆ ತೋರಿಸಿಕೊಳ್ಳುವ ಸ್ವಭಾವ ಇವರಲ್ಲಿಲ್ಲ. ಈಗ ನಕ್ಷತ್ರದ ಪೈಕಿ ಗುಣಗಳನ್ನು ತಿಳಿದುಕೊಳ್ಳೋಣ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಚುರುಕುತನಕ್ಕೆ ಹೆಸರಾಗಿರುತ್ತಾರೆ. ಇವರಲ್ಲಿ ಹೀಲಿಂಗ್ ಶಕ್ತಿ ಹೆಚ್ಚಿರುತ್ತದೆ. ಅಂದರೆ ಯಾವುದೇ ರೀತಿಯ ಕಾಯಿಲೆ ಅಥವಾ ಮನೋರೋಗವನ್ನು ನಿವಾರಿಸುವಂತಹ ಶಕ್ತಿ. ವೈದ್ಯರಾಗದಿದ್ದರೂ ಆರೋಗ್ಯ ಮತ್ತು ಮನೆಮದ್ದುಗಳ ಬಗ್ಗೆ ಉತ್ತಮ ಜ್ಞಾನ ಹೊಂದಿರುತ್ತಾರೆ. ಪ್ರಯಾಣ, ಹೊಸ ಅನುಭವಗಳು ಮತ್ತು ಸ್ವತಂತ್ರ ಜೀವನ ಇವರಿಗೆ ತುಂಬಾ ಇಷ್ಟ. ತಾಯಿಯ ಆಶೀರ್ವಾದ ಇವರ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆಯುತ್ತದೆ. ಯಾವುದೇ ಕೆಲಸದಲ್ಲಿ ಒಂದೇ ಪ್ರಯತ್ನದಲ್ಲಿ ಯಶಸ್ಸು ಸಿಗದಿದ್ದರೂ ನಿರಂತರ ಪ್ರಯತ್ನದ ಮೂಲಕ ದೊಡ್ಡ ಸಾಧನೆ ಮಾಡುತ್ತಾರೆ. ಭರಣಿ ನಕ್ಷತ್ರದವರ ಮೇಲೆ ಶುಕ್ರನ ಪ್ರಭಾವ ಹೆಚ್ಚಿರುತ್ತದೆ. ಇವರು ಬಲವಾದ ಇಚ್ಛಾಶಕ್ತಿ ಹೊಂದಿರುತ್ತಾರೆ. ನ್ಯಾಯಪ್ರಿಯರು, ಸಮಯ ಪಾಲಕರು ಹಾಗೂ ಜವಾಬ್ದಾರಿಯುತ ವ್ಯಕ್ತಿತ್ವ ಇವರದು. ಜೀವನದಲ್ಲಿ ಹಲವು ಬಾರಿ ಅನಿರೀಕ್ಷಿತ ಬದಲಾವಣೆಗಳನ್ನು ಅನುಭವಿಸುತ್ತಾರೆ. ಆದರೆ ಪ್ರತಿಯೊಂದು ಬದಲಾವಣೆ ಇವರನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ಯಾವುದೇ ವಿಷಯವನ್ನು ಆಳವಾಗಿ ಕಲಿತು ಇದರಲ್ಲಿ ಪರಿಣತಿ ಪಡೆಯುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ನಂತರ ಕೃತ್ತಿಕಾ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದವರು ಸ್ಪಷ್ಟವಾಗಿ ಮತ್ತು ನೇರವಾಗಿ ಮಾತನಾಡ್ತಾರೆ. ನಾಯಕತ್ವ, ಧೈರ್ಯ ಹಾಗೂ ಆತ್ಮಗೌರವ ಇವರ ಪ್ರಮುಖ ಗುಣಗಳು. ಇವರಿಗೆ ಐಷಾರಾಮಿ ಮತ್ತು ಗೌರವಯುತ ಜೀವನ ಇಷ್ಟ. ಸವಾಲಿನ ಸಂದರ್ಭಗಳಲ್ಲಿ ಇತರರು ಹಿಂದೆ ಸರಿದಾಗಲು ಇವರು ಮುಂದೆ ನಿಂತು ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೆ. 30ನೇ ವಯಸ್ಸಿನ ನಂತರ ಹಣಕಾಸು ಮತ್ತು ವೃತ್ತಿ ಜೀವನದಲ್ಲಿ ಗಮನಾರ್ಹ ಬೆಳವಣಿಗೆ ಕಂಡುಬರುತ್ತದೆ. ಸ್ನೇಹಿತರೆ, ಮೇಷರಾಶಿಯಲ್ಲಿ ಜನಿಸಿರುವುದು ಕೇವಲ ಒಂದು ಯಾದೃಚ್ಛಿಕ ಘಟನೆ ಅಲ್ಲ. ನಿಮ್ಮ ಆತ್ಮವು ಕೆಲವು ವಿಶೇಷ ಗುರಿಗಳನ್ನು ಸಾಧಿಸಲು, ಅಪೂರ್ಣ ಕರ್ಮಗಳನ್ನು ಪೂರ್ಣಗೊಳಿಸಲು ಹಾಗೂ ಸಮಾಜದಲ್ಲಿ ಒಂದು ಗುರುತು ಮೂಡಿಸಲು ಈ ಜನ್ಮವನ್ನು ಆರಿಸಿಕೊಂಡಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಹಂಚಿಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.